ನಮಸ್ತೆ. ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾವತ್ತು ಒಂದು ಏನಾದ್ರೂ ಒಂದು ಗಟ್ಟಿ ನಿರ್ಧಾರ ತಗೊಂಡಾಗ ಮಾತ್ರ ನಾವು ಏನಾದ್ರೂ ಅದರಲ್ಲೇ ಒಂದು ಯಶಸ್ವಿ ಸಾಧಿಸಲಿಕ್ಕೆ ಸಾಧ್ಯ ಐತಿ. ಇಲ್ಲಪ್ಪ ಅಂದ್ರೆ ನಾವು ಏನು ಆಗಲ್ಲ ಅನ್ನೋ ಒಂದು ನಿದರ್ಶನ ನಮ್ಮ ಕೊಪ್ಪಳ ತಾಲೂಕಿನ ಬೆಟಗೇರಿ ಗ್ರಾಮದ ರೈತ ಮಹಿಳೆ ಇವತ್ತು ಸುಮಾರು ಅವ್ರ ತಾಯಿ ಕೊಟ್ಟಿದ್ದು ಒಂದು ಎಮ್ಮೆಯಿಂದ ಸುಮಾರು 15 ಎಮ್ಮೆಯಷ್ಟು ಸಾಕಾಣಿಕೆ ಮಾಡ್ತಾರ. ಅದು ಅವರು ಓಪನ್ ಏರಿಯಾದಾಗ ಕಟ್ಟಿ ಸಾಕ್ತಾರ. ಅವ್ರು ಈ ಸಾಧನೆ ನಾವು ಮೆಚ್ಚಲೇಬೇಕಾಗುತ್ತೆ. ಯಾಕಂದ್ರೆ ಒಬ್ಬ ಮಹಿಳೆಯಾಗಿ ನಾವು ಈ ತರ ನಾವು ಸಾಕಾಣಿಕೆ ಮಾಡ್ತೀವಿ, ಇದರಲ್ಲೇ ನಾವು ಒಂದು ಒಳ್ಳೆ ಆದಾಯ ಪಡಿತೀವಿ ಅಂತ ಹೇಳ್ತಾರಲ್ಲ, ಅದಕ್ಕೆ ಇವರ ಈ ಎಲ್ಲಾ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ನೋಡ್ಬೇಕಪ್ಪ ಅಂತಂದ್ರ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಇಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ನಿಮ್ಮ ಹೆಸರು? ಮಂಜಮ್ಮ. ನಮ್ಮ ಅಪ್ಪಾರ ಇರತ್ಲೇನ ಅದಾರಿ ಹೆಣ್ಣುಗಡ್ಡರಿ. ಅದ್ರಲ್ಲಿದ್ದಾನ ನಮ್ಮ ಅಪ್ಪಾರು ಒಂದ್ ಕೊಟ್ಟಿದ್ರಿ, ಒಂದ್ರಲ್ಲಿದ್ದಾನ 10, 12, 13 ಅಂದ್ರ ಅಪ್ಪ ಅಮ್ಮ ಒಂದ್ ಎಮ್ಮೆ ನಿಮಗ್ ಕೊಟ್ಟಿದ್ರು. ಕೊಟ್ಟಿದ್ರಿ. ಅದ್ರಲ್ಲಿದ್ದಾನ ನಾವ್ ಹೈನುಗಾರಿಕೆ ಮಾಡ್ಕೊಂತ ಈಗ 16 ಹೆಣ್ಣುಗಡ್ಡ ಕರ ಎಲ್ಲಾ ಸೇರ್ಸಿ 16. ಅಂದ್ರ ನೀವು ಎಲ್ಲಿ ಹೊರಗ್ ಖರೀದಿ ಮಾಡಿಲ್ಲ? ಇಲ್ರಿ, ಎಲ್ಲಿ ಖರೀದಿ ಮಾಡಿಲ್ರಿ. ಅವ್ರ ಕೊಟ್ಟಿಲ್ಲಿದ್ದಾನ ನಾವ್ ಮಾಡ್ಕೊಂತ ಅದನ್ನ ನೀವೇನ್ ಮಾಡ್ರಿ, ವಂಶಾಭಿವೃದ್ಧಿ ಮಾಡ್ಕೊಂತ ಹಬ್ಬಿಸ್ಕೊಂತ ಬಂದಿವ್ರಿ. ಹೈನುಗಾರಿಕೆ ಮಾಡ್ಕೊಂತ ಮಾಡ್ಕೊಂತ ಸಗಣಿ ಅಲ್ಲಿ ಯಾವ್ದಾರ್ಲಿ ಹೊಲಕ್ ಮಾಡ್ಕೊಂಡ್ ನಾವು ಮಂಟೆನ ಸಾಗುವಳಿ ಮಾಡ್ಕೊಂಡ್ ಹೋಗ್ತೀವಿ ನೋಡ್ರಿ. ಈಗ ಇವದಲ್ರಿ ನಿಮ್ಗೆ ಯಾವ ತಳಿ ಅಂತ ನಿಮ್ಗೆ ಏನ್ ಗೊತ್ತದ? ಇದು ಮಾಳಿದ್ರಿ, ಇದು ಅದ್ರ ಮಗಳ್ರಿ. ಇದು ಅದು ಒಂದ್ ಕೊಟ್ಟಿದ್ರಿ ಇದು ದೊಡ್ಡ ಎಮ್ಮೆ ಕೊಟ್ಟಿದ್ರಿ. ಅದ್ರಲ್ಲಿದ್ದ ಮಗಳ್ರಿ ಎಮ್ಮೆ ಮಾಡ್ಕೊಂಡ್ರಿ. ಅದಾವ್ರಿ. ಮತ್ತೆ ಆ ಕಡೆ ಕರ ಕೊಟ್ಕೊಂಡ್ರಿ ಮೊಮ್ಮಕ್ಳು ಅವೆಲ್ಲ ವಸ್ತು ಮಾಡ್ಕೊಂಡ್ ಮಂಟೆನ ಸಾಗಿಸ್ಕೊಂಡ್ ಗಂಡ್ರ ನಮ್ಮ ಮಕ್ಕಳು ಎಲ್ಲಾ ಜೀವನ ಸಾಗಿಸ್ಕೊಂಡ್ ಹೋಗ್ತೀವಿ ನೋಡ್ರಿ. ಸಗಣಿ ಬಂದದ್ ಹೊಲಕ್ಕ ಹೇರ್ತೀವಿ. ಇದರಿಂದ ಮಕ್ಕಳೆಲ್ಲ ಶಿಕ್ಷಣ ಕೊಟ್ಕೊಂಡ್ರಿ. ಶಿಕ್ಷಣ ಕೊಡ್ತೀವ್ರಿ. ಏನೇನ್ ಓದ್ಯಾರ ಮಕ್ಕಳು? ಒಬ್ಬತ್ತ ಸೆಕೆಂಡ್ ಇಯರ್ ಮುಗಿಸ್ಕೊಂಡ್ರಿ, ಒಬ್ಬತ್ತ ITI ಅದನ್ರಿ, ಸೆಕೆಂಡ್ರಿ ಸೇರಿ. ಒಬ್ಬತ್ತ ಫೈನಲ್ ಮುಗ್ದೈತ್ರಿ. ಇನ್ನು ಮುಂದ ಇದ ನಿಮ್ದ ಇದನ್ನ ಮಾಡ್ಕೊಂಡು ಹೊಂಟ್ರಿ? ಇದನ್ನ ಮಾಡ್ಕೊಂಡು ಹೊಂಟಿವ್ರಿ. ಇದಕ್ಕ ಆಹಾರ ಹೆಂಗ್ ಕೊಡ್ತೀರಿ? ಆಹಾರ ಇಷ್ಟು ದಿನ ಒಟ್ಟು ನೀವು ಇತ್ರಿ ಆತ್ರಿ. ಅದು ಆಗಿಂದನ ಈಗ ಅಡ್ಡಾಡ್ಸ್ಕೊಂಡ್ ಬರ್ಬೇಕು, ಕಟ್ಟಿದ್ದು ಹಿಂದಿದ್ರಿ. ಕೊಟ್ಟು ಹೋಗಿ ಅಡ್ಡಾಡ್ಸಿಬೇಕು. ನೀವೇ ಅಡ್ಡಾಡ್ಸ್ತೀವಿ? ನಾವ್ ಅಡ್ಡಾಡ್ಸ್ತೀವ್ರಿ. ಮುಂಜಾನೆ 9ಕ್ಕ ಬಿಡ್ತೀವ್ರಿ, 5 ಗಂಟೆಗ್ ತಗೊಂಬರ್ತೀವ್ರಿ. ತಗೊಂಬಂದು ಮತ್ತೆ ಹಿಂಡ್ಕೊಂಡು ಹಾಲ್ ಹಾಕಿ ಮತ್ತೆ ಅದಕ್ ಮತ್ತೆ ಮುಂಜಾನೆ ಸಗಣಿ ಕಸ ಎಲ್ಲಾ ಮಾಡ್ಕೊಂಡು ನಾವು ಬೆಳ್ಸ್ಕೊಂಡ್ ಹೋಗ್ತೀವಿ ನೋಡ್ರಿ. ಇವು ಎಷ್ಟ್ ಹಾಲ್ ಕೊಡ್ಬೋದ್ರಿ? ನಾವ್ ಮೇಯ್ಸ್ದಂಗ ಅದಾವ್ರಿ. ಹಾಲು ಈಗ 3 ಲೀಟರ್ ಕೊಡ್ತಾವ್ರಿ, 4 ಲೀಟರ್ ಕೊಡ್ತಾವು. ಕನಿಷ್ಠ ಅಂದ್ರ ಮತ್ತೆ 2 ಲೀಟರ್ ಕೊಡ್ಬೋದ್ರಿ. ನಾವ್ ಮೇಯ್ಸ್ದಂಗ ಅದಾವ್ರಿ. ಒಟ್ಟು ನಿಮ್ಮ ಮನ್ಯಾಗ ಹೈ ನಿದ್ದಿದ್ದ ಒಟ್ಟ ತೆಪ್ಪಿಲ್ರಿ. ಇದು 40 ವರ್ಷ ಆತ್ರಿ. ನಾನು 40 ವರ್ಷ ನಡೀತಾವ್ರಿ. 40 ವರ್ಷ ಆತ ಮಾಡಕತ್ತೀನಿ. ಅಂದ್ರ ನೀವು ಸಣ್ಣರಿದ್ದ ಹಿಡಿದು ಈಗವರೆಗಿನ ಇಲ್ಲಿವರೆಗಿನ ಅದೇ ನೋಡ್ರಿ. ನಮ್ಮ ಅಪ್ಪಾರು ನಮ್ಮ ಅವ್ರತ್ಲನ ಇಷ್ಟ ಅದೀವ್ರಿ. ಈಗಾದ್ರೆ ಇಷ್ಟನ ಅದೇ ನೋಡ್ರಿ. ಈಗ ಎಲ್ಲಾರು ಆಡ್ ಸಾಕ್ತಾರ್ರಿ, ಕುರಿ ಸಾಕ್ತಾರ. ನೀವ್ ಎಮ್ಮೆ ಸಾಕಿರಲ್ಲ, ಯಾವ ತರ ಅನ್ಸುತ್ತೆ? ಅವ್ರಿಗೆ ಇಷ್ಟ ಆಗ್ಯಾವ್ರಿ, ಇವ್ ನಮಗ್ ಇಷ್ಟ ಆಗ್ಯಾವ. ಯಾವ್ರಿಗೆ ಇಷ್ಟ ರೀ, ಇದು ನಮಗ್ ಇಷ್ಟ ಅಲ್ರಿ. ನಮ್ಗ ಇದ್ರಾಗ ನಮಗ ಆಗೈತ್ರಿ ಅನುಭೋಗ. ನಾವ್ ಇದ್ರಾಗ ಅನುಭೋಗ ಮಾಡ್ಕೊಂತ ಹೊಂಟೇವ್ರಿ. ಇವಕ್ಕ ಜ್ವರ ಇಂಥವೇನ ಬರ್ತಾವ? ಬಂದ್ರ ಸೈತಿಗೆ ಇಲ್ಲ ಇದನ್ನ ಕೆಮ್ಮಣ್ಣ್ ನೀರ್ ಹಾಕ್ತೀನ್ರಿ, ಇಲ್ಲ ಬಿಸಿನೀರ್ ಬೆಣ್ಣಿ ನೀರ್ ಕುಡಿಸ್ತೀನ್ರಿ. ದವಾಖಾನಿಗ್ ಹೋಗೋದ್ ಕಮ್ರಿ. ಏನಾರ ಹುಳ ಪಳ ಬಿದ್ನಂದ್ರ ಡಾಂಬರ್ ಗುಳಿಗೆ ತುಂಬ್ತೀನಿ. ಹ್ಞೂನ್ರಿ. ಮತ್ತೇನ್ ದವಾಖಾನಿಗೆ ಇವತ್ತಿಗಾದ್ರೂ ಹೋಗಿ ಒಂದ್ ಸೂಜಿ ಮಾಡ್ಸಿಲ್ರಿ. ನಾ ಕರ್ಕ ಅಲ್ಲಿ ದನಕ ಅಲ್ಲಿ ಒಟ್ಟ ಯಾವನು ಹೊಡ್ಕೊಂಡು ಇವತ್ತಿಗಾದ್ರೂ ಕೊಟ್ರಟ್ನಾಗ ಹುಡ್ಸಿಲ್ರಿ. ಅತಿ ಬಗನ್ ನಮ್ಮಿಕ್ ಅಂದ್ರ ಹಿಂಗ್ರಿ ಅಂತಂದ್ ಹೋಯ್ತು. ಇವಕ್ಕ ಮತ್ತ ಹಾಲ್ ಎಂತಿರಲ್ಲ, ಒಂದೊಂದ್ ಸಂದರ್ಭ ಇಳದ್ಮೇಲೆ, ಒಂದೊಂದ್ ಸಂದರ್ಭ ಅವು ಕೆಚ್ಚಲ್ ಬಾವ್ ಈ ತರ ಏನೇನೋ ಏನೇನ್ ಅಂತ ಸಮಸ್ಯೆ ನಿಮಗೆ ಕಾಡೇ ಇಲ್ಲ? ಇಷ್ಟತ್ರ ಆಗಿನ್ರಿ. ನಾನು 40 ವರ್ಷ ಮಗಳದೇನ್ರಿ. ಒಂದ್ ಜ್ವರ ಇಲ್ಲ, ಒಂದ್ ಕೆಮ್ಮಿಲ್ಲ, ಕೆಚ್ಚಲ್ ಬಾವ್ ಇಲ್ರಿ, ಏನೇನ್ ಇಲ್ರಿ. ಇಷ್ಟ ದೇವ್ರ ನಡ್ಸ್ಕೊಟ್ಟಾನ, ನಾವ್ ಹಿಂಗ ನಡ್ಸ್ಕೊಂಡ್ ಅಂದ್ರ ನೀವೇ ಕಾಯಕ್ ಹೋಗ್ತಿರಲ್ಲ, ಹಿಂಗಾಗಿ ನಿಮ್ಮ ಇದ್ರ ಮೇಲೆ ಇನ್ನ ನಮ್ಮನ್ನ ಮಂದಿ ಕೇಳ್ತಿರ್ತಾರ, ಹಿಂಗಾಗ್ಯಾವ ಹಂಗಾಗ್ಯಾವ ಹೆಂಡದಲ್ಲ ಒದಿತಾವು, ಹೆಂಗ್ ಮಾಡ್ಬೇಕು ಹೆಂಗಿಲ್ಲ ಅಂತ ಕೇಳ್ತಾರ್ರಿ. ಹಿಂಗ ಲೋಬನ್ ಹಾಕ್ರವ, ಹಿಂಗ್ ಮಾಡ್ರಿ, ತೋರಿಸ್ರಿ, ಹಿಂಗ್ ಮಾಡ್ರಿ, ಡ್ರಾಪ್ ಮಾಡ್ಕೇರಿ. ಈಗ ನಾವು ಚಚ್ಚಲ್ ಮಕ್ಳ ಹೆಂಗ ಚಚ್ಚಲ್ ಕರ ಹಂಗ ಅನ್ಬೋದ್ರಿ. ಏನ್ರಿ ನಾವ್ ಹೆಂಗ ರಾಪ್ ಮಾಡ್ಕೊಂಡು ನಾವು ಅವಕ್ಕ ನಿಧಾನ ನೀರ್ ಕಡಿಮೆ ಮಾಡಿದ್ನಂದ್ರ ನಮ್ಮಂತೆ ಸಂಪರ್ಕ ಆಗಿ ಹಿಡ್ತಾವ್ರಿ. ಇಲ್ಲತ್ತಂದ್ರ ಚಟಪಟ ಒದ್ಯದಲ್ಲಿ ಇನ್ನೊಂದಲ್ಲಿ ಮುಂದೊಂದಲ್ಲಿ ಈಗ ಬೇರೆಯವ್ರಿಗೆ ಕೊಡ್ತಿರ್ತೀವಿ. ಅಯ್ಯ ನೋಡ ಇಂತಾರ ತಗೊಂಡಿ ಇಂತಾರ ಹಿಂಗ ಆದ್ವು ಅಂತಂದ್ ಅನಿಸ್ಕೋಬಾರ್ದು. ಹೌದಿಲ್ರಿ? ಅದ್ರ ಸಲುವಾಗಿ
ನಾವ್ ಇವತ್ತಿಗೆ ಆದ್ರೂ ಮಾರಿದ್ರ ಹಿಂಗದವಂತ ಹೊಳ್ಳಿ ಬಂದಿಲ್ರಿ ನಮ್ಮ ಮನೆಗೆ. ಇವತ್ತ ನೀವ್ ಮಾರಾಟ ಮಾಡಿದ್ ಅವ್ರು ಸುಖವಾಗಿದಾರ ಅವ್ರು ಸುಖವಾಗಿದಾರ್ರಿ. ಇವತ್ತಿಗೆ ಆದ್ರ ನಾವಾದ್ರ ಹಿಂಗೈತಪ್ಪ ಹೆಂಗೈತಿ ಅಂತ ನಾವು ಕೇಳಿಲ್ರಿ. ಮತ್ತೆ ಇದ್ದೂರಾಗ ಕೊಟ್ಟಿದ್ದೀವ್ರಿ. ಮತ್ತೆ ಅವ್ರು ಬೇರೆ ಊರಿಗೆ ಮಾರಿದ್ರಿ. ಮತ್ತ ಈಗ ಇನ್ನು ಒಂದ್ 2 ನಮ್ಗೆ ಇಷ್ಟ ದಿನ ಕಾಯದಾತ್ರಿ. ಇನ್ಮ್ಯಾಕದ್ದಾಗ ಸಣ್ಣ ಮಾಡ್ಕೊಂತ ಹೋಗ್ಬೇಕಂತ ಮಾಡೀವ್ರಿ. ವಯಸ್ಸಿತ್ತು ಗಟ್ಟಿದ್ರಿ. ಈಗ ಒಮ್ಮೆ ತೆಗಿಬೇಕ ಅನಸ್ತೈತಿ. ಒಮ್ಮೆ ಇರ್ಲಿ ಬಿಡು ಅಂದ್ಬಿಟ್ಟಿವಿ. ಇನ್ನು ಇಷ್ಟ ದಿನ ಕಷ್ಟ ಬಿಟ್ಟಿವಿ ಅಂತ ಇನ್ನು ಕಷ್ಟ ಬಿಟ್ಕಂತ ಹೋಗೋಣ. ಮಕ್ಕಳು ಒಂದಿಟ್ಟು ದಾರಿಗೆ ಅವ್ರು ಒಂದ್ ಕಾಲ್ ಮೇಲೆ ನಿಂದಿರ್ಬೇಕು ಅನ್ನೋದೊಂದ್ ಅದ ನಮಗೆ. ಹಾಲು ಹೆಂಗ್ ಲೀಟರ್ ಕೊಡ್ತೀರಿ? ಹಾಲು 40 ರೂಪಾಯಿ ಲೀಟರ್ ರೀ. ಮೊದಲ್ 20 ಇತ್ತು, 30 ಆತ್ರಿ. ಈಗ 40 ರೂಪಾಯಿ ಲೀಟರ್ ರೀ. ಮತ್ತೆ 50 ಅಂತಾರ. ಇರ್ಲಿ ಇದು ಒಮ್ಮೆ ವರ್ಷಕ್ ಮಾಡೋಣ, ನಮ್ಮ ಅಲ್ಲಿ ವರ್ಷ ಅದು ಇದು ಅಂತೇಳಂದ್ ಈಗ 40 ಕೊಡ್ತೀವ್ರಿ. ಈಗ ಇವನ ಹಾಲನ್ನ ಇದಕ್ಕ ಡೈರಿ ಅವ್ರಿಗೆ ಕೊಡ್ತೀರ ಅಥವಾ ಊರ್ ಮನ್ಯಾಗ ಕೊಟ್ಟು ಬಿಡ್ತೀರ? ಮೊದಲ ಡೈರಿಗೆ ಹಾಕ್ತಿದ್ವಿ. ಈಗ ಮತ್ತೆ ಊರ್ ಮನೆಯಾರ್ಗೆ ಕೊಡ್ತೀವ್ರಿ. ಊರ್ ಮನ್ಯಾಗ ಊರ್ ಮನೆಗೆ ಹಾಲು ಮೊಸರು ಮಾರಾಟ ಮಾರಾಟ ಮಾಡ್ತೀರಿ. ಬೆಣ್ಣಿ ಮಾತ್ರ ಮಾಡದಲ್ರಿ. ಒಂದ್ ಅಲ್ಲಲ್ರಿ ಮಾಡಾಕ. ಇದನ್ನ ಮಾಡಿದ್ರು ನಿಮ್ ಮನೆಗೆ ಊಟ ಮಾಡ್ಕೊಂತೀವ್ರಿ. ಏನ್ರಿ ವಾರ ಅಂತ ಎಲ್ಲ ಅಂದ್ರೆ ನಾವ್ ದುಡ್ದಂಗ 2000 ರೂಪಾಯಿ 3000 ರೂಪಾಯಿ ಆಗತ್ತೆ. ನಿಮ್ಗ ದುಡ್ದಂಗ ಏನ್ರಿ. ಈಗ ಒಬ್ಬ ಇದು ಹೆಂಗಿರುತ್ತಂದ್ರೆ ಕಷ್ಟಪಟ್ರಷ್ಟ ಜೀವನ. ಈಗ ನಾವ್ ಕಷ್ಟ ಬಿಡ್ತೀವಿ ನಮ್ಗ ಅಷ್ಟು ಫಲ ಕೊಡ್ತೇವೆ. ನಾವ್ ಕಷ್ಟ ಬಿಡ್ಲಿಲ್ಲ ಅಂದ್ರ ಅವು ಏನ್ ಫಲ. ಈಗ ನಾವ್ ಹೊಟ್ಟಿಗೆ ನಾವ್ ಆಹಾರ ಹಾಕಿದ್ರ ನಾವ್ ಅಡ್ಡಾಡ್ತೀವಿ. ನಾವ್ ಹೊಟ್ಟಿಗೆ ಆಹಾರ ಅಲ್ಲಿ ನಾವ್ ಏನ್ ಮಾಡ್ತೇವ್ರಿ? ಅದೇ ಸತ್ಯ ಐತ್ರಿ. ಅಂದ್ರ ನಾವ್ ಕಷ್ಟಪಟ್ರ ಸುಖ ಇದ್ದಿದ್ದ ಅಂತ. ನಾವ್ ಎಲ್ಲಿ ಹುಲ್ಲು ಇರ್ತ, ಎಲ್ಲಿ ಎಲ್ಲಿ ನೀರ್ ಇರ್ತಾವ ಒಂದ್ ಕುಡಿಸ್ಕೊಂಡು ಮೇಯಿಸ್ಕೊಂಡು ಬನ್ನಿ ಅಂದ್ರ ನಮಗ್ ದಾರಿ ತೋರಿಸ್ತಾರ. ಅಂತ ತಿಂಗಳಿಗೆ ಎಷ್ಟು ಸಂಪಾದನೆ ಮಾಡ್ಬೋದು ನೀವು? ತಿಂಗಳಿಗಂದ್ರ ಒಂದ್ 12,000 ಆಗ್ಬೋದು. ಆಮೇಲೆ ಇದು ಸೆಗಣಿ ಅಂತ ಬರುತ್ತೆ, ಅದನ್ನೇನ್ ಮಾಡ್ತೀವಿ? ಸೆಗಣಿ ನಮ್ ಹೊಲಕ್ಕ ಹಾಕ್ತಿವಿ. ನಮ್ ಹೊಲಕ್ಕ ಹಾಕ್ತಿವಿ. ಒಂದ್ ವರ್ಷಕ್ಕೆ 6 ಟ್ರಿಪ್ ಗೊಬ್ಬರ ಆಗುತ್ತೆ. 6 ಟ್ರಿಪ್ ಗೊಬ್ಬರ ಆಗುತ್ತೆ. ಒಂದ್ ಟ್ರಿಪ್ ಹೆಂಗ ಆಗೋದ್ರಿ? ಹೊರಗಡೆ ಕೊಟ್ರೆ 3,000 ರೂಪಾಯಿ ಇದ್ರಿ ಇಷ್ಟ ದಿನ. ಈಗ 4,000 ರೂಪಾಯಿ ಆಗತ್ರಿ. ಏನ್ರಿ ನಾವ್ ಹೊರಗಡೆ ಮಾರಿಲ್ರಿ. ಅಂದ್ರ ಬರೇ ಸೆಗಣಿ ಅನ್ಕೊಂಡ್ರು 30,000 ರೂಪಾಯಿ ಬರೇ ಸೆಗಣಿದ ನಿಮ್ಗೆ ಅನ್ಬೋದೈತ್ರಿ. ಮತ್ತೆ ಹೊಲ ಬೆಳಿತಾವ್ರಿ. ಅದನ್ನ ಹೊರಗ್ಲಾರ ಕೊಡೋ ಬದ್ಲು ನೀವೇ ನಮ್ ಹೊಲಕ್ ಹಾಕಿನ ನಮ್ ಹೊಲ ಒಳ್ಳೆ ಬೆಳೆ ಬಂದ್ಬಿಡುತ್ತೆ. ಅದ ಡಬಲ್ ಲಾಭ ಸಿಗತ್ರಿ. ಸ್ನೇಹಿತರೆ ನೋಡ್ರಿ, ಯಾವಾಗ್ಲೂ ಒಂದು ಯಾರಾದ್ರೂ ಒಂದು ಪ್ರಯತ್ನ ಮಾಡಿದ್ರೆ ಮಾತ್ರ ಸಕ್ಸಸ್ ಆಗುತ್ತೆ. ಎಷ್ಟೋ ಜನ ನಾವು ನೋಡ್ತಾ ಇರ್ತೀವಿ, ಬರೇ ಗಂಡ್ಮಕ್ಳಷ್ಟ ನಾವು ಸಾಧನೆ ಮಾಡ್ತೀವಿ, ನಾವ್ ಏನೋ ಮಾಡ್ತೀವಿ ಅನ್ನೋದು ಒಂದು ಮನಸ್ಥಿತಿ ಇರುತ್ತೆ. ನಾವು ನಮ್ಮ ಅಪ್ಪ ಅಮ್ಮ ನಮಗ್ ಕೊಟ್ಟಿದ್ರು ಆ ಒಂದ್ ಎಮ್ಮೆಯಿಂದ ನಾವು ಸುಮಾರು ನೋಡ್ರಿ ಅವ್ರು ಬೆಳೆಸ್ಕೊಂಡು ಸುಮಾರು 15 ಎಮ್ಮೆ ಈ ಸದ್ಯ ನೋಡ್ರಿ ಇಷ್ಟ ಎಮ್ಮೆ ಅಲ್ದ ಜೊತೆಗೆ ಆ ಕಡೆ ಎಮ್ಮೆ ಕಟ್ಟಾರ. ಆದ್ರ ಓಪನ್ ಏರಿಯಾದಾಗ ಕಟ್ಕೊಂಡು ಅವಕ್ಕ ಬಂದ ಮೇಲೆ ಚಳಿ ಬಂದ್ರೆ ಇಷ್ಟ ಅದಾವ್ರಿ. ಏನ್ ಕೆಮ್ಮಿಲ್ಲ, ನೆಗಡಿ ಇಲ್ಲ, ಸೀನ್ ಇಲ್ಲ, ಏನೇನಿಲ್ಲ ನೋಡ್ರಿ. ಹಂಗಂದ್ರ ಬೇರೆ ಬೇರೆ ಪ್ರಾಣಿ ಹೋಲಿಸಿದ್ರ ಎಮ್ಮೆ ಬೆಸ್ಟ್ ಅಂತ ಹೊಲಿಸಿದ್ರ ಬೆಸ್ಟ್ ಅಕ್ಕವ್ರಿ. ಈಗ ಅವ್ರು ರೂಢಿ ಆಗ್ಬೇಕಲ್ರಿ. ಬಂದ ಮನಿಗ್ ಹೊಂದ್ಕೋಬೇಕು, ವಾತಾವರಣಕ್ಕೆ ಹೊಂದ್ಕೋಬೇಕು. ಹಂಗ ನಿಮ್ ಮನೆ ಹುಟ್ಟಿದ ಕರಲ್ಲ ನಿಮ್ಗೆ ಹೊಂದ್ಕೋಬೇಕಲ್ರಿ. ಈಗ ನಾವ ಒಬ್ರ ಮನೆಗ್ ಹೋದ್ನಿ ಅಂದ್ರ ನಾವು ಹೊಂದ್ಬೇಕಾದ್ರೆ 5 ವರ್ಷ 6 ವರ್ಷ ಬೇಕ್ರಿ. ಕೊಟ್ಟ ಮನೆಗೆ ಒಂದ್ ಅಲ್ಲೇ 5-6 ವರ್ಷ ಬೇಕ್ರಿ. ಹೊಂದ್ಕೋಬೇಕಂದ್ರ ಮತ್ತೆ ಒಂದ್ 2-3 ವರ್ಷ 3 ವರ್ಷ ಬೇಕ್ರಿ. ಇಲ್ಲೇ ಇರೋದ್ರಿಂದ ಈಗ ನಾವ ಮಾರಿದ್ನಿ ಅಂದ್ರ ಕಣ್ಣೀರ್ ಹೋಗ್ತಾವ್ರಿ. ಈಗ ಎಷ್ಟ್ ಗಾಡಿ ಮಾರಿದ್ರ ಹೆಂಗ್ ಹೋಗ್ತಾವ್ರಿ? ಈಗ ನಾವು ಕೊಟ್ಟಂಗ ಅದಾವ್ರಿ. ಅಂದಾಜಾಗ ರೇಟ್ ಅಂದ್ರ 50ಕ್ ಹೋಗೋದು, 40ಕ್ ಹೋಗೋದ್ರಿ. ಅವು ಎಮ್ಮಿ ನಾವ್ ಹೆಂಗ್ ದಪ್ಪನ್ ಇಟ್ಟಿರ್ತೀರಿ ಹಂಗ ನೋಡ್ರಿ. ಒಂದೊಂದ್ ಎಮ್ಮೆ ಇವತ್ತು ಅವ್ರು ಒಂದ್ ಎಮ್ಮೆಯಿಂದ 15 ಎಮ್ಮೆ ಮಾಡಿದ್ರೆ ಇವತ್ತೇನ ಮಾರ್ಕೆಟಿಗೆ ಹೋಗ್ತೀವಿ, ಒಂದ್ ಚೆನ್ನಾಗ್ ಸ್ವಲ್ಪ ಮೇಯಿಸ್ಕೊಂಡಿದ್ವಿ ಅಂದ್ರೆ ಸಾಕು 50,000 ವರೆಗೆ ನಾವು ಮಾರಾಟ ಮಾಡ್ಬೋದು ಒಂದ್ ಎಮ್ಮೆನ. ನಾವ್ ಅದನ್ನ ಪ್ರತಿ ವರ್ಷನ ನಾವು ಇವ್ ಕ್ಲೀನ್ ಮಾಡೋದಾಗ್ಲಿ ಹೆಂಗ್ ಮಾಡ್ಕೊಂತೀರಿ? ಸ್ನಾನ ಮಾಡ್ಸೋದು ಅಥವಾ ಇವೆಲ್ಲ ಇರ್ತಾವಲ್ರಿ ಹಿಂಗ? ಸ್ನಾನ ಏನ್ ಮಾಡ್ಸೋದಲ್ರಿ. ಸಗಣಿ ಉಚ್ಚಿ ಒಗತ್ತಾಗ ಬಳದ್ ಎಲ್ಲಾ ಕ್ಲೀನ್ ಮಾಡ್ಬಿಡ್ತೀವ್ರಿ. ಮುಂಜಾನೆ ಮುಸ್ರಿ ನೀರ್ ತಂದ್ ಇಡ್ತೀವ್ರಿ. ಮತ್ತೆ ಹೊಟ್ಟಿಗೆ ಆಹಾರ ಅಂತೇಳಿ ಒಂದ್ ಮುಸ್ರಿ ಇಡ್ತೀವ್ರಿ. ಏನ್ರಿ ಒಂದ್ 5-6 ಮನಿ 6 ಮನಿ ಮುಸ್ರಿ ಹಾಕವ್ರಿ. ಅದನ್ನ ತಗೊಂಬಂದ್ ಇಟ್ಟು ಹೊಸಕ ಕುಡಿಸಿ ಮತ್ ಮುಸ್ರಿ ಇಡ್ತೀವ್ರಿ. ಮತ್ತೆ ಅವ್ ಹೊಟ್ಟಿಗೆ ಬೇಕಲ್ರಿ. ಏನ್ರಿ ಅದಕ್ಕ ಹೊಟ್ಟಿಗೆ ಆಹಾರ ಕೊಟ್ರ ನಮ್ಗ ಹಾಲ್ ಕೊಡ್ತೈತಿ ಜಾಸ್ತಿ. ಇಷ್ಟ ದಿನ ಬ್ಯಾಸ್ಗಿತ್ರಿ ತಿಂದ್ ಏನ್ ಹಿಡ್ತಾವ್ರಿ ಅವು. ಏನ್ರಿ ಮುಸ್ರಿ ಅಲ್ಲಿ ಮುಸ್ರಿ ನೀರ್ ಅಲ್ಲಿ ಕುಡಿಸಿ ಮಾಡಿದ್ನಿ ಅಂದ್ರ ನಮ್ಗ ಕೊಡ್ತೈತ್ರಿ, ಆಹಾರ ಕೊಡುತ್ತೆ. ನೋಡ್ರಿ ಸ್ನೇಹಿತರೆ, ನಿಜವಾಗೂ ಒಬ್ರ ಪ್ರಯತ್ನ ಮಾಡಿದ್ರೆ